ನೀವೆಲ್ಲ ಇಲ್ಲಿ ಭಾಳ ಜನ ಹಿರಿಯರು ಇದ್ದೀರಿ, ನಮ್ಮೆಲ್ಲ ಕಿರಿಯ ಸಹೋದರರಿದ್ದೀರಿ. ಈ ನಮ್ಮಲ್ಲಿ ಪಿತ್ರಾರ್ಜಿತ ಆಸ್ತಿ ಅಂತ ಹೇಳ್ತಾರೆ. ಅಂದರೆ ಅಜ್ಜ ಮಾಡಿರೋ ಆಸ್ತಿಗೆ ಮೊಮ್ಮಗಪ್ಪ ಹಕ್ಕುದಾರ ಆಗಿರ್ತಾನೆ. ನಿಮ್ಮ ಅಪ್ಪನು ಮಾರಬೇಕು ಅಂತ ಹೇಳಿದ್ರೆ ಮೆಜಾರಿಟಿ ಬಂದಿರೋ ಮಕ್ಕಳಿದ್ರೆ ಸೈನ್ ತಗೋಬೇಕು. ಅಂದರೆ ನೀವು ಇನ್ಹೆರಿಟ್ ಮಾಡಬೇಕು ಅಂದರೆ ಇನ್ಹೆರಿಟೆನ್ಸ್ ಆ್ಯಕ್ಟ್ ಪ್ರಕಾರವಾಗಿ ನಿಮ್ಮ ಅಜ್ಜನ ಆಸ್ತಿಗೆ ನೀವು ಪಾಲ್ದಾರರಾಗಿರ್ತೀರಿ. ನೀವು ನಿಮ್ಮ ಅಜ್ಜನಿಂದ ತಂದೆಯಿಂದ ನಿಮ್ಮ ಆಸ್ತಿ ಅನ್ನೋದು ಹಕ್ಕನ್ನು ಪಡ್ಕೊಳ್ತೀರಿ. ಆದರೆ ಇವತ್ತು ರೈತರ ಕೃಷಿ ಭೂಮಿಗೆ, ನಿಮ್ಮ ಯಾವುದೋ ಸಂಘ ಸಂಸ್ಥೆಗಳ ಭೂಮಿಗೆ, ಮಠಗಳಿಗೆ, ಇದಕ್ಕೆಲ್ಲ ನಮ್ಮ ವಫ್ ಆಸ್ತಿ ಅಂತೇಳಿ ರಾತ್ರೋರಾತ್ರಿ ನೋಟಿಸ್ ಕಳಿಸ್ತಾ ಇರೋದು. RTC 9ನೇ ಕಲಂನಲ್ಲಿ ಇದು ವಫ್ ಆಸ್ತಿ ಅಂತ ನಮೂದನೆ ಮಾಡ್ತಾ ಇದ್ರಲ್ಲ. ಈ ಹಿಂದೂಗಳಿಗೆ ಈ ವಫ್ ಮುಸಲ್ಮಾನರು ಯಾವಾಗ ಹುಟ್ಟಿದ್ರು ಅಂತ ನಮಗೆ ಗೊತ್ತಿಲ್ಲ. ನಮ್ಮ ಅಜ್ಜಂಗ ನಮ್ಮ ಮುತ್ತಜ್ಜಂಗ ಇವ್ರು ಹುಟ್ಟಿದ್ರೆ ನಮ್ಮ ಆಸ್ತಿ ಇವ್ರಿಗೆ ಸೇರಬೇಕು. ಆದ್ರೆ ನಮ್ಮ ಅಜ್ಜಿಗೆ ನಮ್ಮ ಮುತ್ತಜ್ಜಿಗೆ ಇವ್ರು ಹುಟ್ಟಿದಾರ? ಹಾಗಾದ್ರೆ ನಮ್ಮ ಆಸ್ತಿ ಇವ್ರಿಗೆ ಹೆಂಗೆ ಹೋಗ್ತಾ ಇದೆ? ಇದನ್ನೇ ನಾವು ಕೇಳಲಿಕ್ಕೆ ಬಂದಿರೋದು ಬಂಧುಗಳೇ. ಪಕ್ಕದಲ್ಲಿರುವಂಥ ಬಾಂಗ್ಲಾದೇಶ ನೋಡಿ, 1.25 ಕೋಟಿ ಹಿಂದೂಗಳಿದ್ದಾರೆ. 24% ಇದ್ರು. 1971ರಲ್ಲಿ 24% ಇದ್ರು. ಇವತ್ತು 6%ಗಿಂತಲೂ ಕಮ್ಮಿ ಆಗಿದ್ದಾರೆ. ಎಲ್ಲೋದ್ರು? ಕೊಲೆ ಆದರು, ರೇಪ್ ಆದರು, ಕನ್ವರ್ಟ್ ಆದರು. ಇವತ್ತು ಇಲ್ಲಿರುವಂತಹ ಸಂಖ್ಯೆನೂ ಇವರ ಸಂಖ್ಯಾಬಲ ಜಾಸ್ತಿ ಆಗ್ತಿರೋದು ನೋಡಿದರೆ ಮುಂದೊಂದಿನ ಭಾರತದಲ್ಲಿ ಏನು ಪರಿಸ್ಥಿತಿ ಬರ್ಬೋದು ಅಂತ ನೀವು ಯೋಚನೆಯನ್ನು ಮಾಡಿ. ಇವರ ಸಂಖ್ಯೆಗೆ ಆಲ್ರೆಡಿ 15% ಬಂದಾದ ಕೂಡಲೇ ನಿಮ್ಮ ಭೂಮಿಗೆ ಕೈ ಹಾಕಿದ್ದಾರೆ. ಇನ್ನು ಇವರದೊಂದು 25% ಆದರೆ ಏನು ಪರಿಸ್ಥಿತಿ ಆಗ್ಬೋದು ನೀವು ಯೋಚನೆ ಮಾಡಿ. ಅದಕ್ಕೋಸ್ಕರ ಎಚ್ಚರಿಸಕ್ಕೆ ಬಂದಿದ್ದೀವಿ ಬಂಧುಗಳೇ. ಇವತ್ತು ನಿಮ್ಮ ಭೂಮಿಗೆ ಕೈ ಹಾಕಿದ್ದಾರೆ, ನಾಳೆ ನಿಮ್ಮ ಕುಟುಂಬನೂ ಕೂಡ ಉಳಿಯಲ್ಲ. ಅದಕ್ಕೋಸ್ಕರ ಹಿಂದೂಗಳು ಒಗ್ಗಟ್ಟಾಗಿರಬೇಕು. ನಾನು ಇಲ್ಲಿ ಯಾರನ್ನಾರು ಕೇಳ್ಬಿಟ್ರೆ ಎಷ್ಟು ಜನ ಗೌಡ್ರಿದ್ದೀರಪ್ಪ ಅಂದ್ರೆ ಕೈ ಎತ್ಬಿಡ್ತೀರಿ, ಎಷ್ಟು ಜನ ಲಿಂಗಾಯತರು ಇದ್ದೀರಾ ಕೈ ಎತ್ಬಿಡ್ತೀರಿ, ಎಷ್ಟು ಜನ SC-ಗಳಿದ್ರೆ ಕೈ ಎತ್ತೀರಿ. ಯಾವಾಗ ಹಿಂದೂಗಳಾಗ್ತೀರಿ ನೀವು? ಮುಸಲ್ಮಾನರಲ್ಲಿ ಜಾತಿ ಇಲ್ವಾ? ಮುಸಲ್ಮಾನರಲ್ಲಿ ಶಿಯಾ ಇದೆ, ಸುನ್ನಿ ಇದೆ, ಶೇಖ್ ಇದೆ, ಸೈಯದ್ ಇದೆ, ಖೋಜಾ ಇದೆ, ಬೋಹ್ರಾ ಇದೆ. ಅಲ್ಲೂ ಕೂಡ ಬಹಳ ದೊಡ್ಡ ತಾರತಮ್ಯಗಳಿದೆ. ಆದರೆ ಮಸೀದಿಯಿಂದ ಹೊರಗಡೆ ಬಂದು ಕಲ್ಲಿಡಿಬೇಕಾದ್ರೆ ಎಲ್ಲ ಮುಸಲ್ಮಾನ ಒಂದಾಗಿ ಬರ್ತಾನೆ. ಆದರೆ ನೀವು ಯಾವ ಥರ ಒಂದಾಗಿದ್ದೀರಾ? ಕ್ರಿಶ್ಚಿಯನ್ರಲ್ಲಿ ಜಾತಿ ಇಲ್ವಾ? ಕ್ರಿಶ್ಚಿಯನ್ರಲ್ಲೂ ಕೂಡ ನಿಮಗೆ ಕ್ಯಾಥಲಿಕ್ಸ್ ಇದ್ದಾರೆ, ಪ್ರಾಟೆಸ್ಟೆಂಟ್ಸ್ ಇದ್ದಾರೆ, ನಿಕ್ಸ್ ಇದ್ದಾರೆ, ಅಲ್ಲಿ ಆರ್ಥೋಡಾಕ್ಸ್ ಕ್ರಿಶ್ಚಿಯನ್ಸ್ ಇದ್ದಾರೆ, ಸಿರಿಯನ್ ಕ್ರಿಶ್ಚಿಯನ್ಸ್ ಇದ್ದಾರೆ. ಅಲ್ಲೂ ಕೂಡ 106 ಜಾತಿಗಳಿದ್ದಾವೆ. ಆದರೆ ಕ್ರಿಶ್ಚಿಯನ್ರೆಲ್ಲ ಒಂದಾಗಿರ್ತಾರೆ. ಆದರೆ ಹಿಂದೂಗಳು ನಿಮಗೇನು ರೋಗ ಬಂದು ನಮ್ಮ ಮನೇಲಿ ಲಿಂಗಾಯತ, ಗೌಡ, SC, ST, ಕುರುಬ ಇದಾಗಿರ್ಬೇಡಿ. ಹಿಂದೂಗಳಾಗಿರಿ, ಒಗ್ಗಟ್ಟಾಗಿರಿ. ನೀವು ಒಗ್ಗಟ್ಟಾಗಿದ್ರೆ ನಿಮ್ಮ ಭೂಮಿನ ಕಿತ್ಕೊಳ್ಳೋಕ್ಕೆ ಯಾವ ಸಿದ್ದರಾಮಯ್ಯ ಕೈಲೂ ಸಾಧ್ಯ ಇಲ್ಲ, ಯಾವ DK ಶಿವಕುಮಾರ್ ಕೈಲೂ ಸಾಧ್ಯ ಇಲ್ಲ, ಯಾವ ಜಮೀರ್ ಅಹಮದ್ ಕೈಲೂ ಸಾಧ್ಯ ಇಲ್ಲ. ನೀವು ಕೂಡ ದೇವಸ್ಥಾನದಿಂದ ಹೊರಗಡೆ ಬರ್ಬೇಕಾದ್ರೆ ಒಟ್ಟಿಗೆ ನಿಂತ್ಕೊಳ್ತು ಅಂದರೆ ನಿಮಗೂ ಹೆದರ್ತಾರೆ, ನಿಮಗೂ ತಲೆಬಾಗ್ತಾರೆ. ಆ ಸಂದೇಶವನ್ನು ಈ ಸಭೆ ಮುಖಾಂತರವಾಗಿ ಕೊಡೋಕ್ಕೆ ಅಂತ ಬಂದಿದ್ದೀವಿ ಬಂಧುಗಳೇ. ಇನ್ನು ಸಾಕಷ್ಟು ಜನ ಮಾತಾಡೋರಿದ್ದಾರೆ. ನಾವು ಇನ್ನು ಮುಂದಿನ ದಿನಗಳಲ್ಲಿ ಬರ್ತೀವಿ. ನಾನು ನಿಮ್ಮನ್ನು ಕಳಕಳೆಯಿಂದ ಕೇಳುವಂಥದ್ದಿಷ್ಟೇ. ನಾನು ಈ ಊರಿಗೆ ಕಂಪ್ಲಿಗೆ ಬಂದಾದ್ಮೇಲೆ ನನಗೆ ಎಷ್ಟೋ ಜನ ಅಲ್ಲಿ ಹುಡುಗರು ಬಂದು ನಮ್ಮ ಪ್ರೀತಿಯಿಂದ ಮಾತಾಡಿಸಿದ್ರು, ಸೆಲ್ಫಿ ತಗೊಂಡ್ರು. ನನ್ನನ್ನು ಯಾಕೆ ಇಷ್ಟಪಟ್ರಿ? ಹಿಂದುತ್ವನ ಕಾರಣಕ್ಕೋಸ್ಕರ ಇಷ್ಟಪಟ್ರಿ, ನನ್ನ ಜಾತಿಗೋಸ್ಕರ ಇಷ್ಟಪಟ್ಟಿಲ್ಲ. ಚುನಾವಣೆ ಬಂದಾಗಲೂ ಕೂಡ ಈ ಜಾತಿ ಭಾವನೆಯನ್ನು ಬಿಟ್ಟು ಧರ್ಮಕ್ಕೋಸ್ಕರ, ದೇಶಕ್ಕೋಸ್ಕರ ಕಟಿಬದ್ಧವಾಗಿರುವಂಥವ್ರನ್ನ ಬೆಂಬಲಿಸುವಂಥ ಕೆಲಸವನ್ನು ನೀವೆಲ್ಲ ಮಾಡಬೇಕು. ಯೋಚನೆಯನ್ನು ಮಾಡಿ. ನಾಳೆ ಬೆಳಗ್ಗೆ ಮುಸಲ್ಮಾನರು ಮಸೀದಿಯಿಂದ ಹೊರಗಡೆ ಬಂದು ಕೈಯಲ್ಲಿ ಕಲ್ಲಿಡ್ಕೊಂಡು ಬಿಸಾಡಬೇಕಾದ್ರೆ ಅವ್ನು ಕುರುಬನ, ಅವ್ನು ಲಿಂಗಾಯತ್ನ, ಅವ್ನು ಗೌಡನ, ಅವ್ನು SC-ನ ನೋಡಲ್ಲ. ನಿಮ್ಮ ಹಣೆಯಲ್ಲಿ ತಿಲಕ ಇದ್ರೂ ಸಾಕು, ಅಥವಾ ನೀವು ಒಬ್ಬ ಹಿಂದೂ ಅಂದ್ರೆ ಸಾಕು, ನಿಮ್ಮ ಮೇಲೆ ಕಲ್ಲು ಬೀಳುತ್ತೆ. ಹಾಗಾಗಿ ಹಿಂದೂಗಳಾಗಿರೋಣ. ನಾವು ಹಿಂದೂಗಳಾಗಿ ಒಗ್ಗಟ್ಟಿಂದ ಇತ್ತು ಅಂತಂದರೆ ನಮ್ಮ ಆಸ್ತಿನೂ ರಕ್ಷಣೆಯನ್ನು ಮಾಡ್ಬೋದು, ಭವಿಷ್ಯದ ನಮ್ಮ ತಲೆಮಾರು ಕೂಡ ಭದ್ರತೆಯಿಂದ ಇರುತ್ತೆ. ಹಾಗೆ ನಾವು ಕೂಡ ನಿಮ್ಮ ಜೊತೆ ಹೋರಾಟ ಮಾಡೋದಕ್ಕೆ, ನಿಮ್ಮ ಪರವಾಗಿ ನಿಲ್ಲಕ್ಕೆ ನಮಗೊಂದು ದೊಡ್ಡ ಶಕ್ತಿ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ವಿನಮ್ರವಾಗಿ ಮನವರಿಕೆಯನ್ನು ಮಾಡಿಕೊಡ್ತಾ, ಇಷ್ಟು ಜನ ಎಲ್ಲ ಬಂದಿದ್ರಿ. 2ನೇ ಹಂತದ ನಮ್ಮದು ಇವತ್ತು ಅಭಿಯಾನ ಪ್ರಾರಂಭ ಆಗಿದೆ. ಬೈ ಎಲೆಕ್ಷನ್ ಅದು ಬಂತೋ ಸೋಲ್ತೋ ಗೆದ್ದೋ ಬಿಟ್ಟುಬಿಡಿ. ಆದರೆ ಹಿಂದೂಗಳ ರಕ್ಷಣೆ ಅನ್ನೋದು ಶಾಶ್ವತವಾಗಿ, ಸೋಲು ಗೆಲುವನ್ನು ಅದು ಬದಿಗಿಟ್ಟುಬಿಟ್ಟು ಶಾಶ್ವತವಾಗಿ ನಿಮ್ಮ ಪರವಾಗಿ ಇರ್ತೀವಿ ಅನ್ನೋ ಸಂದೇಶವನ್ನು ಈ ವೇದಿಕೆ ಮುಖಾಂತರವಾಗಿ ಕೊಡ್ತಾ, 2023 ಚುನಾವಣೆ ಸಂದರ್ಭದಲ್ಲಿ ನಾವು ಹೇಳಿದ್ದು, ಒಂದು ವೇಳೆ ನೀವು ಯಾಮಾರಿ ಕಾಂಗ್ರೆಸ್ಸಿಗೆ ಓಟ್ ಆಯಿತು ಅಂದರೆ
ಸ್ಥಾಪನೆ ಆಗುವುದು ಕನ್ನಡಿಗರ ಸರ್ಕಾರ ಅಲ್ಲ, ತಾಲಿಬಾನಿ ಸರ್ಕಾರ ಅಂತ ಹೇಳಿದ್ದು. ಇವತ್ತು ರಾಜ್ಯದಲ್ಲಿ ಆಡಳಿತ ನಡೆಸ್ತಾರ ಸಿದ್ದರಾಮಯ್ಯನವರ ಸರ್ಕಾರ, ಇದು ತಾಲಿಬಾನಿ ಸರ್ಕಾರ ಅನ್ನೋ ಬಗ್ಗೆ ನಿಮ್ಗೆ ಯಾರಿಗಾರು ಅನುಮಾನ ಇದೆಯಾ? ಬೈ ಎಲೆಕ್ಷನ್ ಬರೋದಕ್ಕಿಂತ ಮೊದಲನೇ ಈ ಹಿಂದೆ 2015ರಲ್ಲಿ SDPI, KFD, PFI ವಿರುದ್ಧ ಇದ್ದಂತ 1600 ಜನರ ವಿರುದ್ಧ ಇದ್ದಂತಹ ಕ್ರಿಮಿನಲ್ ಪ್ರಕರಣಗಳನ್ನು ವಾಪಸ್ ತೆಗೆದು ಕ್ಯಾಬಿನೆಟ್ ಮುಂದಿಟ್ಟು ವಾಪಸ್ ತೆಗೆದುಕೊಂಡು ಪೊಲೀಸ್ ಇಲಾಖೆ ವಿರೋಧದ ನಡುವೆನೂ ಕೂಡ ಕೇಸನ್ನು ವಾಪಸ್ ತೆಗೆದುಕೊಂಡು ನಮ್ಮ ಕಾರ್ಯಕರ್ತರ ಹತ್ಯೆಗೆ ಸಿದ್ದರಾಮಯ್ಯನವರು ಕಾರಣರಾಗಿದ್ರು. ಎರಡನೇ ಸಾರಿ ಅಧಿಕಾರಕ್ಕೆ ಬಂದಾದ್ಮೇಲಾದ್ರೂ ಕೂಡ ಸ್ವಲ್ಪ ಬದಲಾಗ್ತಾರೆ ಅಂತ ಅನ್ಕೊಂಡಿದ್ದು. ಯಾಕೆಂದ್ರೆ ಅವರ ಈ ರೀತಿಯ ಮನಸ್ಥಿತಿಯಿಂದಾಗಿ ಮುಸಲ್ಮಾನರ ಓಲೈಕೆಗೋಸ್ಕರ ಟಿಪ್ಪು ಜಯಂತಿಯನ್ನು ಮಾಡಿದಂತಹ ಸಿದ್ದರಾಮಯ್ಯನವ್ರನ್ನ ಮೈಸೂರಿನಲ್ಲಿ ಚಾಮುಂಡೇಶ್ವರಿ ಜನ 36,000 ಮತಗಳ ಅಂತರದಲ್ಲಿ ಸೋಲಿಸಿ ಕಳಿಸಿದ್ರು. ಎರಡನೇ ಸಾರಿ ಅಧಿಕಾರಕ್ಕೆ ಬಂದಾಗ್ಲಾರು ಬುದ್ಧಿ ಕಲಿತಾರೆ ಅಂತ ಅನ್ಕೊಂಡಿದ್ರು. ಆದರೆ ಎರಡನೇ ಸಾರಿ ಬಂದಾದ ಕೂಡಲೇ ಇದೇ ಪೊಲೀಸ್ ಜೀಪ್ಗಳನ್ನ ಜಖಂ ಮಾಡಿದಂತಹ, ಪೊಲೀಸರ ಮೇಲೆ ಹಲ್ಲೆ ಮಾಡಿದಂತಹ ಹುಬ್ಬಳ್ಳಿನಲ್ಲಿ ಘಟನೆ ನಡೆದಿತ್ತಲ್ಲ, ಅಲ್ಲಿ UAP ಅಂತಲೇ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್ ಅಡಿ ಅತ್ಯಂತ ಕಠಿಣ ಕ್ರಮವನ್ನು ಒಂದು ಪ್ರಕರಣಗಳನ್ನು ದಾಖಲೆ ಮಾಡಿತ್ತು. ಅವನ್ನು ಕೂಡ ವಾಪಸ್ ತೆಗೆದುಕೊಂಡ್ರು. ಆ ತಗೊಂಡು 15 ದಿನ ಆಗಿಲ್ಲ, ನಿಮ್ಮ ಆಸ್ತಿಯನ್ನೇ ಕಬಳಿಸಲಿಕ್ಕೆ ಬಂದರು. ಬಂಧುಗಳೇ, ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.